ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇದರಲ್ಲಿ ನಾನು ಟ್ರಾವೆಲ್ಸ್ ಮತ್ತು ಎಲ್ಲಿಗೆಲ್ಲಾದರೂ ಹೋದರೆ ಆ ಥರ ಎಲ್ಲ ಹೋಗಲ್ಲ. ಹೋದರೆ ಹೆಸರು ಸಿಂಧು, ನನ್ನ ಕರಾವಳಿಯವರು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹಲೋ, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸಿಂಧು, ನನ್ನ ಕರಾವಳಿಯವರು. ನಾನು ಕನ್ನಡದಲ್ಲಿ ಬ್ಲಾಗ್ಸ್ ಹಾಕ್ತೇನೆ ಆಯಿತಾ. ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲ ಮಾಡಿ. ಮತ್ತೆಂತ ಅಂದರೆ ನನ್ನದು ಓಲ್ಡು ಯೂಟ್ಯೂಬ್ ಚಾನಲ್ ಇತ್ತು, ಅದೆಂತಾಗಿದೆ ಅಂದರೆ ನಾನು ಹೇಳ್ತೇನೆ. ಡ್ರಾಯಿಂಗ್ ಮಾಡ್ತಿದ್ದೆ. ಡ್ರಾಯಿಂಗ್ ಮಾಡ್ತಿರುವಾಗ ಸುಮ್ಮನೆ ಹಾಕ್ತಾಯಿದ್ದೆ ವ್ಲಾಗ್ಸ್ ಅಂತ, ಹೀಗೆ ಜಸ್ಟ್ ಇರಲಿ ಅಂತ. ನೆಕ್ಸ್ಟ್ ಅದನ್ನೇ ವ್ಲಾಗಿಗೆ ಕನ್ವರ್ಟ್ ಮಾಡಿದೆ. ಅದು ವ್ಲಾಗಿಗೆ ಕನ್ವರ್ಟ್ ಮಾಡುವಾಗ ಅದು ಎಂತ ಒನ್ ಟೈಮ್ ಹಾಕೋದು ಒನ್ ಟೈಮ್ ಬಿಡೋದು ಆ ಥರ ಮಾಡ್ತಿದ್ದೆ. ಅದೆಲ್ಲ ಒಟ್ರಾಶೆಲ್ಲ ಆಗಿ ಅಲ್ಲಿಗೆ ಸ್ಟಾಪ್ ಆಗಿದೆ. ಅದಕ್ಕೆ ಈಗ ನಾನು ನನ್ನದೇ ಓನ್ ಆಗಿ ಒಂದು ಯೂಟ್ಯೂಬ್ ಮಾಡುವ, ಈ ಫ್ರಂಟ್ ಆಫ್ ಕ್ಯಾಮ್ರಾದಲ್ಲಿ ಶೈ ಎಲ್ಲ ಬಿಟ್ಟು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಶುರು ಮಾಡಿದ್ದೇನೆ. ಕೆಲವೊಂದು ಟ್ರಾವೆಲ್ಸ್ ಮತ್ತು ಟೆಂಪಲ್ಗೆ ವಿಸಿಟ್ ಮಾಡೋದು, ಮತ್ತು ನನ್ನ ಡೈಲಿ ಬ್ಲಾಗ್ಸ್, ಏನಾದರೂ ವೆರೈಟಿ, ಏನಾದರೂ ಶಾಪಿಂಗ್, ಮೀಶೋದಲ್ಲಿ ಎಂತ ಪರ್ಚೇಸ್ ಮಾಡೋದು ಅದೇ ಜಾಸ್ತಿ ಇರೋದು ನನ್ನದಲ್ಲಿ. ಆ ಥರ ಎಲ್ಲ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತಾನೆ. ಎಂತಾದರೂ ಬೆಸ್ಟ್ ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೇನೆ, ಅಷ್ಟು ದೊಡ್ಡ ವ್ಲಾಗರಲ್ಲಿ ಹೇಳುವಷ್ಟು. ಓಕೆನಾ? ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ತುಂಬ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್. ನನಗೆ ಖುಷಿ ಆಗ್ತದೆ ಆಯಿತಾ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಪರಮಾತ್ಮನ ಪೂಜೆಯಿಂದ. ಯಾಕೆಂದರೆ ನನಗೆ ಇಷ್ಟ, ತುಂಬ ಇಷ್ಟ ಪರಮಾತ್ಮ ಅಂದರೆ ಶಿವ. ಅವರನ್ನು ನಾನು ನಂಬೋದು ಜಾಸ್ತಿ. ಹಾಗೆ ಫಸ್ಟ್ ವ್ಲಾಗ್ ಅಲ್ಲಿಂದನೇ ಶೂಟ್ ಮಾಡುವ ಅಂತ ವ್ಲಾಗ್ ಮಾಡಿದ್ದು. ನಮ್ಮ ಮೊದಲ ಪಯಣ ಶುರುವಾಗಿದ್ದೆ ಶ್ರೀ ದಕ್ಷಿಣದ ಶಿರಡಿ ಸಾಯಿ ಮಂದಿರ ಶಂಭೂರಿನಲ್ಲಿ. ನನ್ನ ಅಕ್ಕ ವ್ಲಾಗ್ ಸ್ಟಾರ್ಟ್ ಮಾಡ್ತಾಳಂತೆ ಅಲ್ಲಿಂದ. ಅವಳ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಇಲ್ಲಿಯ ವಿಶೇಷತೆ, ಇಲ್ಲಿಯ ಅದ್ಭುತ, ಇಲ್ಲಿ ಸ್ಥಾಪನೆ ಹೇಗಾಯಿತು ಎಲ್ಲ ಹಾಕಿದ್ದಾಳೆ. ನೋಡ್ಕೊಂಡು ಬನ್ನಿ, ನಾನು ಮೆನ್ಷನ್ ಮಾಡಿರ್ತೇನೆ ಅವಳ ಅಕೌಂಟು. ಇಲ್ಲಿಗೆ ಬರಬೇಕಂದ್ರೂ ಅದು ಬಾಬಾನ ಅನುಗ್ರಹ ಬೇಕಂತ ಅರ್ಚಕರು ಹೇಳ್ತಾರೆ. ಇಲ್ಲಿ ಪ್ಲೇಸ್ ಮಾತ್ರ ತುಂಬ ಚೆಂದ ಉಂಟು, ಒಂಥರ ಪೀಸ್ಫುಲ್ ಆಗ್ತದೆ. ಇದು ಯಾರಿಗೂ ಗೊತ್ತಿಲ್ಲ ಇಲ್ಲಿರೋದು. ಒಮ್ಮೆ ಸಾಯಿ ಮಂದಿರ ಹೇಗುಂಟು ಅಂತ ನೋಡ್ಕೊಂಡು ಬನ್ನಿ. ಗುಡಿಯಾಗಿದ್ದ ಸಾಯಿ ಮಂದಿರ ಇಷ್ಟು ಸುಂದರವಾಗಿ ಕಾಣಲಿಕ್ಕೆ ಇಲ್ಲಿ ಸಾಯಿಬಾಬಾರ ಶಕ್ತಿ, ಅವರ ಮಹತ್ವ, ಅವರ ಇರುವಿಕೆಯನ್ನು ತೋರಿಸ್ತದೆ ಅಂತ ಹೇಳ್ಬೋದು. ನಿಮಗೂ ಸಾಧ್ಯ ಆದರೆ ಒಂದು ಸಾರಿ ಬಂದು ನೋಡಿ, ಇಲ್ಲಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೇನೆ ಅಷ್ಟೆ. ಈ ಜಾಗಕ್ಕೆ ಸಂಬಂಧಿಸಿದ ರಾಜಗುಳಿಗ ಮತ್ತು ಸ್ವಾಮಿ ಕೊರಗಜ್ಜ ಸ್ವಾಮಿಯವರಿಗೆ ಕೈ ಮುಗಿಯುತ್ತಾ ನಾವು ಹೊರಟೆವು. ಇಲ್ಲಿಂದ ಇನ್ನು ಹೊರಡುದು. ಬಾಯ್, ಸಿಕ್ಕಣ, ಬಾಯ್. ಇನ್ಸ್ಟೆಂಟಾಗಿ ನಾವು ನೂಡಲ್ಸ್ ಮಾಡುವ. ನೂಡಲ್ಸ್ ಎಲ್ಲ ಇಲ್ಲಿ 1 2 3 ನೂಡಲ್ಸ್ ಅಂತುಂಟು. ಇದು ಮ್ಯಾಗಿ ಅಲ್ವಾ. 2 ಗ್ಲಾಸ್ ನೀರು ತಗೊಂಡಿದ್ದೇನೆ, 2 ಮ್ಯಾಗಿಗೆ. ಎಲ್ಲದಕ್ಕೂ ಪೇಷನ್ಸ್ ಇರಬೇಕು ಅಂತ. ನನಗೆ ನೀರು ಕುದಿಯುವಷ್ಟು ಪೇಷನ್ಸ್ ಇಲ್ಲ. ಎಂತ ಮಾಡೋದು, ಬಟ್ ಕುದೀಲಿ, ಸ್ವಲ್ಪ ಚಂದ ಆಗಲಿ ಅಂತ ಮಾಡ್ತಿದ್ದೇನೆ. ನೋಡ ಹೇಗಾಗ್ತದಂತ.
ನಿಮಗೆ ನಾವು ಹೇಳಿಕ್ಕಾಗೋದಿಲ್ಲ, ನನಗೆ ಗೊತ್ತಾಗ್ತಾನೆ ಹೇಳ್ತಾನೆ. ಓಕೆ ಓಕೆ, ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೋಗ್ತದೆ ನೋಡುವ ಗೊತ್ತಾಗ್ತದೆ ಮತ್ತೆ. ಮ್ಯಾಗಿ ರೆಡಿ ಆಗಿದೆ. ಆನಿಯನ್ ಬೇಕಾಯ್ತಾ, ಸ್ವಲ್ಪ ಕ್ಲೀನ್ ಇದ್ರೆ ಒಳ್ಳೆಯದಲ್ಲ. ಫೈನಲಿ ಹೀಗೆ ಹಾಕಬೇಕು ಆನಿಯನ್, ಆಗ ಚೆಂದ ಆಗ್ತದೆ ತಿನ್ನಲಿಕ್ಕೆ. ಓಕೆ ಹೋಗೋಣ ತಿನ್ನು ಆಯ್ತಾ. ತಿಂಡಿ ಮೂವಿ ನೋಡಬೇಕು. ಅವನು ಸಪ್ರೇಟ್ ಮಾಡಿಕೊಂಡು ಮಸಾಲೆ ಎಲ್ಲ ಹಾಕಿ ಮತ್ತೆ ನನ್ನದು ಚೆಂದಾಗಿದೆ ಅಂತ ಹೊಗಳೋದು ಬಂದು. ಯಾರು ಅಂದ್ಕೊಂಡ್ರಿ? ನನ್ನ ತಮ್ಮ ಭಾಷೆಲ್ಲ ಅಥವಾ ರಂಬೂಟನ್ ಸಿಕ್ಕಿತ್ತು. ಇದು ನನ್ನ ಅಜ್ಜಿ ಕೊಟ್ಟಾದ ನನಗೆ, ಅಜ್ಜಿ ಮನೆಯಿಂದ. ಹೇಗುಂಟು ಅಂದರೆ ಚಂದ ಉಂಟು, ತುಂಬ ಸ್ವೀಟ್ ಏನಿಲ್ಲ. ನಾವು ಫಿಲ್ಮಿಗೆ ಹೊರಟದ್ದು ಹೊರಟೆ ಇಂಚಿದೆ ತೆಂಡ ಮಿನ್ನಿ పద్నాలుగు పార్కింగ్ తల్లిచ్చి మరి ప్లేస్ సీదా మెట్టిల్ తలకి పోయి 15 ఇచ్చి కుటుంబ ಟೂ ವೀಲರ್ ಬಿಡ್ಬಿಡ್ತಾರೆ. ನನ್ನ ಇಜ್ಜಿ ಚಟ್ಟಿ ಇಜ್ಜಿಗೆ ನಿಖಿಲ್ ಬಿರಾವಡೆ ಓದಿಪ್ಪರು ಕೊರೋನಾಕಲ್ ಎದುರು ಇಜ್ಜಿನ ನಿಖಿಲ್ ಎದುರುಡೆ ಹೋಗ್ತಾರೆ. ರಿಕ್ಷಾದಾಗ ಅವ್ರು ರಿಟರ್ನ್ ಬಂದಾಗ ನಿಖಿಲ್ ಓಲೋ ಕಡೆ ಬರ್ತಾರೆ. ಓ ಮಾಲ್ ಜಿಯಲ್ ಮಾಲ నీకు ఉంటుంది నీళ్ళు అంచండారు ఉంటే బిల్డింగ్ దాని అది తిరుతుంది పార్కింగ్ రోడ్ సైడ్ బ్యాక్ సైడ్ ఉండదా ದನಿ ಬೈದನಿ ದನಿನೊಟ್ಟಿಗೆ ಮುಗುಲ್ ಬೋತೀನಿ ಜಿಯಲ್ದ ಪ್ರಾಮಿಸ್ ತೀರು ಪ್ರಾಮಿಸ್ ಆಡಚ್ಚಿ ಇರೆಗೆ ಆರು ದತ್ತೊಂದೇರು ಇರೆಗೆ ಗೊಂತಾಜಿ ಆಯನಿಕೆ ದಾಯ ಕಾಸ್ತೆ ತಂದಿರು ನಿಂಕಲ್ದ ಅಂಚನಿತ್ತ ನಮ್ಮ ಚೂರು ಚರ್ಚೆ ಮನ್ಪುಗನಬಹುದು ಈ ಮಾಲುಡಿ ಇತ್ತೆ ತೂಕ ಯಾನಾಡ ಬಂತೆ ಮೊನ್ನೆ ನೀವು ಹಣ ತಗೊಳ್ಳಿಲ್ಲ ಇಜ್ಜಿ 14 ಎಂಕಲ್ ಐತಲ್ಲ ಐಡಿಯಾ ಮೆಲ್ಲ ಮಾರಾಯ ಎಡ ಪನಾವಾ ಮುರಳಿ ದತ್ತೊಂದು ಬಲ್ಪಿನಿ ಅಪ್ಪ ನಮ್ಮ ಬರ್ತದಲ್ಲ ನಮ್ಮ ಎನರ್ಜಿ ವೇಸ್ಟ್ ಹೋಗಲು ಬೇರೆ ಬರ್ತದಲ್ಲ ಬರ್ತದೆ ಎಂದು ಬರ್ತದೆ ಅಲ್ಲ ನಿಂತು ಸೆಕೆಂಡ್ ಫ್ಲೋರ್ ನಿಂತು ಮಾರೆ ನೀವು ಓದು ಸೆಕೆಂಡ್ ಓದು ಬರುತ್ತೆ ನಿಂಚಿನ ಭಾರತ ಸಿನಿಮಾ ಸರ್ ಗಟ್ಟಿ ಹೋಗಿ
ಇಂಚಿನ ಮೂಮೆಂಟ್ ಬಂದು ಬರೋದು ತೋರ್ತದ ಲೈಫ್ ಗಂದ ಪೂಜ ಬರ ಬೇಗ ಹೋಗುತ್ತೆ ಫಸ್ಟ್ ಕೂತ್ಕೊಂಡು ಹೋಗ್ಬೇಕಂತಲ್ಲ ನಾವು ಯಾವ ಫಿಲ್ಮಿಗೆ ಬಂದದಂತ ಕಮೆಂಟ್ ಮಾಡಿ ಆಯಿತಾ. ಇದು ಎಂಡಿಂಗ್ ಸೀನ್ ಆಯಿತಾ. ನನಗೆ ಆಗ್ತಿತ್ತು ಇವರು ಇರಬೇಕಿತ್ತು ಅಂತ. ಯಾರಂತ ನೀವು ಕಮೆಂಟ್ ಮಾಡಿ ಆಯಿತಾ, ಮೂವಿ ನೋಡಿಕೊಂಡು ಬಂದು. ನನಗೆ ಇಷ್ಟ ಆಯಿತು ಫಿಲ್ಮು. ಯಾವ ಫಿಲ್ಮ್ ಅಂತ ಹೆಸರು ಹೇಳಿ ಕಮೆಂಟ್ ಮಾಡಿ, ಓಕೆನಾ, ನೀವು ನೋಡಿದರೆ. ಫಿಲ್ಮ್ ಎಲ್ಲ ಆಗಿ ಮನೆಗೆ ಹೊರಟದ್ದು. ಚೆಂದ ಇತ್ತು ಫಿಲ್ಮ್ ಮಾತ್ರ. ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿ ಮೂವಿ ನೋಡುವಾಗ ಖುಷಿ ಆಗ್ತದೆ ಅಲ್ವಾ. ಮರ್ಯಾದೆ ಗೈಸ್ ನೆಂಚಿನ ಮರ್ಲರಿಗೆ ಮಾತ್ರ ಸಾಧ್ಯ. ಯಾವ ಇವೆಲ್ಲ ಚಳಿ ಇಂಚಲ ಸಿಂಡು ಬೇಡ ನಮ್ಮ ಪಾನಿಪುರಿ ಎಂಕಲ ಸಿಂಡುಗಳ ಮಾತ್ರ. ಮತ್ತು ನಾವು ಹೋಟೆಲಿಗೆ ಬಂದ್ವಿ. ಒಂದು ಗೋಬಿ ಮತ್ತು ಫ್ರೈಡ್ ರೈಸ್ ತೊಗೊಂಡ್ವಿ. ಗೋಬಿ ತುಂಬ ಚೆಂದ ಇರ್ತಾಯ್ತಾ. ಫ್ರೈಡ್ ರೈಸ್ ಪಕ್ಕದ ತನ್ಯ ಸಿಂಡು ಅವ ಹೆಂಗೆ ತೂನಗರ ಪುಗೆ ಪುಗೆ ನಾವು ಈಗ ತಿಂದುಕೊಂಡು ಅಮ್ಮ ಜಾಸ್ತಿ ತುಳು ಮಾತಾಡ್ತೀನಿ ಅದಂದ್ರೆ ಕನ್ನಡ ವ್ಲಾಗ್ ನಂದು ಅನ್ಸೋದಾದ್ರು. ಈ ವ್ಲಾಗ್ನ ನಾವು ಎಂಡ್ ಮಾಡ್ತಿದ್ದೇವೆ. ನಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್ ಬಾಯ್, ಟಾಟಾ. ಅಷ್ಟೇ.